ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡಿಬಿಡೋದಾ? ಖಂಡಿತಮ್ಮ, ಪಂಚಾಂಗ ಮಾಡಬೇಕು. ಪಂಚಾಂಗವನ್ನು ನೋಡಿ ರಾಶಿ ಫಲವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವನಸಿರಿನೇ ಹೊತ್ತು ತಂದಿದೆ. ಇವತ್ತು ಈ ವನಸಿರಿಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಸಾಕಷ್ಟು. ಹಾಗಂತ ಈ ವನಸಿರಿಗೆ ದುಡ್ಡು ಕಾಸು ಕೊಟ್ಟು ಕೊಂಡ್ಕೊಬರ್ಬೇಕಾ? ಏನಿಲ್ಲ. ಎಲ್ಲಾದರೂ ಒಂದು ಕಡೆ ಇರ್ತಕ್ಕಂತಹ ಹತ್ರ ಹೋಗಿ ಒಂದು ಕಡ್ಡಿನ ತಂದು ನಿಮ್ಮ ಮನೆ ಪಾಟಲ್ಲೋ ಅಥವಾ ತುಳಸಿ ಗಿಡದ ಹತ್ರ ತುಳಸಿ ಗಿಡದಲ್ಲೇ ಹಾಕಿದ್ರೂ ಸಹಿತ ಇದು ಅಮೃತಕ್ಕೆ ಸಮಾನ ಅಂತ ಹೇಳಿದ್ದೇನೆ. ಪ್ರತಿದಿನ ಬೆಳಗ್ಗೆ ಎದ್ದು ಇದಕ್ಕೊಂದು ನಮಸ್ಕಾರ ಮಾಡಿ ಇದರ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದವನ್ನೇ ಒಂದು ಅಮೃತಿಗೆ ಪ್ರಸಾದ ಅಂತ ಒಂಚೂರು ಹಣೆಗಚ್ಕೊಂಡ್ರು ಸಹಿತ ಎಷ್ಟೋ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇದಿಷ್ಟೇ ಅಲ್ಲ, ಸೊಂಟ ನೋವಿರಲಿ, ಮೊಣಕಾಲು ನೋವಿರಲಿ, ಹೆಬ್ಬೆರಳುಗಳು ನೋವಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಮೂಳೆಗಳಿಗೆ ಸಂಬಂಧಪಟ್ಟದ್ದಿರಲಿ ಅಥವಾ ಅತಿಯಾದಂಥ ತಲೆನೋವಿರಲಿ, ಇದೆಲ್ಲಕ್ಕೂ ಇದು ರಾಮಬಾಣ. ಆದರೆ ಒಂದಂತೂ ಸತ್ಯ, ಈ ವನಸಿರಿಗೆ ಮುಟ್ಟು ಮಡಿ ಅಂದರೆ ಸಾಧ್ಯವಾದಷ್ಟು ಈ ಮಡಿ ಅಂತಕ್ಕಂಥದ್ದನ್ನು ಏನಕ್ಕಾಗಿ ಮಡಿ ಅಂದರೆ ಮೈಲಿಗೆ ಆಗಬಾರ್ದು, ಅಂತಹ ಸನ್ನಿವೇಶದಲ್ಲಿ ಇದನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಈ ವನಸಿರಿಲಿ ಅಂತಹ ಒಂದು ಶಕ್ತಿ ಇದೆ, ಅಂತಹ ಒಂದು ಸತ್ವ ಇದೆ. ಸಂಜೀವಿನಿಗಳಲ್ಲಿ ಒಂದೇ ಸಂಜೀವಿನಿ ಅಲ್ಲ, ಇಂಥ 10 ಹಲವಾರು ಸಂಜೀವಿನಿಗಳಿದೆ. ಸಂಜೀವಿನಿಗೆ ತತ್ಸಮಾನವಾಗಿರ್ತಕ್ಕಂಥದ್ದು ಇದೊಂದು ವಾಸ್ತುವಿಗೆ ಸಂಬಂಧಪಟ್ಟದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದಿರ ನಾಮಧೇಯವೇ ಬಹಳ ಚೆನ್ನ. ಎಷ್ಟೋ ಜನ ಇವತ್ತಿಗೂ ಸಹಿತ ಒಬ್ಬ ಸರಿಯಾದಂಥ ಒಂದಿಷ್ಟು ವಿದ್ಯೆ ಸ್ವಲ್ಪ ವಿದ್ಯೆ ತಿಳಿದಿರ್ತಕ್ಕಂಥವನು ಸಹಿತ ಇದರ ಕನಿಷ್ಠ ಪಕ್ಷ ಒಂದು ಗೇಣಷ್ಟು ಕಡ್ಡಿನ ಸದಾಕಾಲ ಆತನ ಪಾಕೆಟಲ್ಲೋ ಅಥವಾ ಒಂದು ಬ್ಯಾಗಲ್ಲೋ ಇಟ್ಕೊಂಡೇ ಇರ್ತಾರೆ. ಎಂಥ ಕಾಲದಲ್ಲಾದರೂ ಇದು ರಕ್ಷಣೆ ಮಾಡುತ್ತೆ ಅಂತ. ಇದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ. ಈ ಕಡ್ಡಿ 1 ಇಂಚು ಕಡ್ಡಿ ನಮ್ಮ ಜೊತೆ ಇದ್ರೇ ಎಷ್ಟೋ ಕೆಲಸ ಮಾಡುತ್ತೆ ಅಂದಾಗ ಇದರಿಂದ ಉಪಯೋಗಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇರಲಿ, ವಿಚಾರ ಸಾಕಷ್ಟು ಇದೆ, ಆದರೆ ರಾಶಿಫಲದ ಕಡೆ ಗಮನ ಕೊಡೋಣ. ರಾಶಿಫಲಕ್ಕೂ ಮುನ್ನ ಪಂಚಾಂಗ ದರ್ಪಣಾಂಜನ ದರ್ಶನ ಮಾಡಿ ಇನ್ನಷ್ಟು ವಿಚಾರಗಳು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥದ್ದಿದೆ, ತಿಳಿಸ್ಕೊಡ್ತೇನೆ. ಅಂಬಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಮುಗಿತಾ ಬಂತು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೇವೆ. ಇನ್ನು ಅಗೋ ಈಗೋ ಅಂದರೆ ಮಾಘ ಮಾಸ ಮುಗಿದು ಹೋಗ್ಬಿಡುತ್ತೆ. ಮಾಘದಲ್ಲಿ ಸಂಪಾದನೆ ಮಾಡಬೇಕಾದ್ದು ಸಾಕಷ್ಟು. ಹಣಕಾಸು ಸಂಪಾದನೆ ಮಾಡಿದ್ರೆ ಮಾರ್ಗ ಮಧ್ಯದಲ್ಲೇ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ನೋಟು ವ್ಯಾಲ್ಯೂ ಇಲ್ಲ ಅಂದರೆ ಅದು ಮೂಲೆ ಬಿದ್ದೋಗ್ಬಿಡುತ್ತೆ. ಆದರೆ ಮಾಘ ಮಾಸದ ಸಂಪಾದನೆ ಏನು? ಮಾಘ ಮಾಸದಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಸಿದ್ಧಿಯ ಔಷಧಿಗಳೇನು? ಅಥವಾ ಮಾಘ ಮಾಸದಲ್ಲಿ ನಾವು ಮಾಡುವಂಥ ಅನುಷ್ಠಾನದ ಸಂಪೂರ್ಣ ಫಲವನ್ನು ಹೇಗೆ ಸಿದ್ಧಿಸ್ಕೋಬೇಕು? ಈಗಾಗಲೇ ಮಾಘ ಮಾಸದಾದ್ಯಂತ ತಿಳಿಸ್ತಾ ಬರ್ತಾ ಇದ್ದೀವಿ. ಹಾಗೆ ಮಾಘ ಪುರಾಣ ಅಂತಕ್ಕಂಥದ್ದು, ಮಾಘ ಪುರಾಣವನ್ನು ಓದಿದ್ರೆ ಖಂಡಿತವಾಗ್ಲೂ ಹೇಳ್ತೇನೆ, ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣವನ್ನು ನಾವು ಹೇಗೆ ಕಳಿಬೇಕು, ಯಾವ ಪ್ರಕಾರ ಅದನ್ನು ಸ್ವಾಗತಿಸಬೇಕು ಅಂತಕ್ಕಂಥದ್ರ ಅರಿವು ಪ್ರತಿಯೊಬ್ಬರಿಗೂ ಆಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್